a retirement of partnership is nothing but a partner where among the partners one partner is lefting the business on ಏನೋ ರೀಸನ್ಸ್ ಇರ್ಬೋದು, ಇಲ್ನೆಸ್ ಇರ್ಬೋದು, ಏಜ್ ಇರ್ಬೋದು ಅಥವಾ ಅಗ್ರಿಮೆಂಟ್ ಇರ್ಬೋದು. ಆನ್ ದ ಬೇಸಿಸ್ ಆಫ್ ದಟ್ ಈಸ್ ರಿಟೈರಿಂಗ್. ಸೊ ಆ ರಿಟೈರ್ಮೆಂಟ್ ಆದ್ರೆ ಯಾವ ತರ ಟ್ರೀಟ್ಮೆಂಟ್ ಆಗೋದು ಅಂತ ಇಲ್ಲಿ ನಾವು ನೋಡ್ತಾ ಇದೀವಿ. ಸೊ ಇನ್ ದಿಸ್ ವ್ಯೂ, ಸೊ ರಿಟೈರ್ಮೆಂಟ್ ಅಲ್ಲಿ ನೀವು ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ದ ಯು ಹ್ಯಾವ್ ಸೀನ್ ಸ್ಯಾಕ್ರಿಫೈಸ್ ರೇಷಿಯೋ, ಬಟ್ ಇಲ್ಲಿ ಗೈನ್ ರೇಷಿಯೋ ನೋಡ್ತೀವಿ. ಯಾಕಂದ್ರೆ ಒಬ್ಬ ಪಾರ್ಟ್ನರ್ ಹೋದ್ರೆ ಆ ಪಾರ್ಟ್ನರ್ ಶೇರ್ ಏನಿರುತ್ತೆ, ರಿಮೈನಿಂಗ್ ಪಾರ್ಟ್ನರ್ಸ್ ಉಳಿಕೆ ಇರೋ ಪಾರ್ಟ್ನರ್ಸ್ ಗಳು ಏನ್ ಮಾಡ್ತಾರೆ ಅದನ್ನ ಹಂಚ್ಕೋತಾರೆ. ಸೊ ದಟ್ಸ್ ವಿ ಕಾಲ್ಡ್ ಇಟ್ ಅಸ್ ಗೈನ್ ರೇಷಿಯೋ ಅಂತ ನಾವು ಕರಿತೀವಿ. ಸೊ ನಾವು ಕಮಿಂಗ್ ಟು ಪ್ರಾಬ್ಲಮ್ ನೋಡಿ, ಇಲ್ಲಿ ಈ ಪ್ರಾಬ್ಲಮ್ ನಾನು ಇವತ್ತು ಇದು ಮಾಡ್ತೀನಿ. ದಿಸ್ ಇಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್. ರಾಧಾ, ಶೀಲಾ, ಮೀನಾ or partnership in sharing profit and losses in the proportion of 3:2:1. On 1st April 2020, Sheila retires from the firm. On the date, the balance sheet as follows. So ಮೂರು ಜನ ಪಾರ್ಟ್ನರ್ ಇದ್ರು, ರಾಧಾ, ಶೀಲಾ ಅಂಡ್ ಮೀನಾ. ಔಟ್ ಆಫ್ ದ 3 members, ಶೀಲಾ ಇಸ್ ರಿಟೈರಿಂಗ್. ಸೊ ರಿಟೈರ್ ಆಗಕ್ಕಿಂತ ಮುಂಚೆ ಬ್ಯಾಲೆನ್ಸ್ ಶೀಟ್ ಏನಿದೆ ಸೊ ಆ ಥರನೇ ಇದು ಮಾಡಿದ್ವಿ. ಸೊ ಬ್ಯಾಲೆನ್ಸ್ ಶೀಟ್ ರಿಯಲೈಸೇಷನ್ ನೀವೇನು ಮಾಡ್ತಿದ್ರಿ ಅದೇ ಥರ ಇರುತ್ತೆ, ಏನು ಡಿಫ್ರೆನ್ಸ್ ಏನಿಲ್ಲ ಬ್ಯಾಲೆನ್ಸ್ ಶೀಟ್ ಲೈಕ್ ದ. ಸೊ ಇಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟ್ ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನಾನು ಯಾವ ಥರ ಇದೆ ಅಂತ. ನೆಕ್ಸ್ಟ್, ಎಕ್ಸ್ಪೆನ್ಸಸ್ ಓವಿಂಗ್ ಟು ಬಿ ಬ್ರಾಟ್ ಡೌನ್. ನೋಡಿ, ಇಲ್ಲಿ ಗುಡ್ ವಿಲ್ ವಾಸ್ ಅ ಫಾರ್ಮ್ ವ್ಯಾಲ್ಯೂ ಗುಡ್ ವಿಲ್ ಎಷ್ಟಿದೆ, 13,500 ಇದೆ. ಸೊ ಅದನ್ನ ಯಾವ ತರ ಮಾಡೋದು ಅಂತ ಹೇಳಿ, ಯಾಕಂದ್ರೆ ಹೊಸ ಪಾರ್ಟ್ನರ್ ಇರಲ್ಲ ಇಲ್ಲಿ, ಈ ಎಲ್ಲ ಫಾರ್ಮ್ ವ್ಯಾಲ್ಯೂ ಇರುತ್ತೆ. ಸೊ ಇದರಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಎಷ್ಟು ಅಂತ ನೋಡ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಸೊ ಆನ್ ದಟ್ ಬೇಸಿಸ್, ಸೊ ಅದೊಂದು ಎಕ್ಸ್ಪೆನ್ಸಸ್ ಓವಿಂಗ್ ಬ್ರಾಟ್ ಡೌನ್ 3,750. ಸೊ 3,750 ಎಕ್ಸ್ಪೆನ್ಸಸ್ ಓವಿಂಗ್ ಅಂತ ಒಂದಿದೆ, ಲಯಬಿಲಿಟಿ ಇದೆ, ಅದು 3,750 ಆಯ್ತು. ಸೊ ಇನ್ ಮಿಕ್ಕಿದ್ದು ಮೂರು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಬರುತ್ತೆ ಅದು. ಓಕೆ, ಸೊ ಅದು ಇಲ್ಲಿ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಟೈರ್ಮೆಂಟ್ ಅಂತ ಇಲ್ಲಿ ಕೇಳಿದ್ದಾರೆ ನಿಮಗೆ. ಸೊ ಇನ್ ದಿಸ್ ವ್ಯೂ, ರಿವ್ಯಾಲ್ಯೂಯೇಷನ್ ಅಕೌಂಟ್ ವಾಟ್ ಯು ಹ್ಯಾವ್ ಡನ್ ಇನ್ ದ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಸೇಮ್, ಅಲ್ಲಿ ಏನ್ ಮಾಡಿದ್ರಿ ಅದೇ ತರನೇ ಇಲ್ಲಿ ಮಾಡುವಂಥದ್ದು ಇರುತ್ತೆ. ಸೊ ರಿವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ನೀವು ನೋಡ್ಬಿಟ್ಟು, ಆಲ್ರೆಡಿ ಅಸೆಟ್ಸ್ ಜಾಸ್ತಿ ಆಯ್ತು ಅಂದ್ರೆ ಕ್ರೆಡಿಟ್ ಸೈಡು, ಕಡಿಮೆ ಆಯ್ತು ಅಂತಂದ್ರೆ ಡೆಬಿಟ್ ಸೈಡು, ಅದೇ ರೀತಿ ಲಯಬಿಲಿಟಿ ಜಾಸ್ತಿ ಆಯ್ತು ಅಂತಂದ್ರೆ ಡೆಬಿಟ್ ಸೈಡು, ಕಡಿಮೆ ಆಯ್ತು ಅಂತಂದ್ರೆ ಕ್ರೆಡಿಟ್ ಸೈಡು. ಸೊ ದಿಸ್ ಇಸ್ ಇನ್ ದಿಸ್ ವ್ಯೂ. ಅಂಡ್ ನೆಕ್ಸ್ಟ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸೇಮ್ ಬ್ರಾಟ್ ಡೌನ್ ಮಾಡೋದು ಎಲ್ಲ ಇರುತ್ತೆ. ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇದು ನಾನು ಲೆಕ್ಕ ಮಾಡಿಸ್ತಾರೆ ನಿಮಗೆ. ಸೊ ಅಡ್ಮಿಷನ್ ಹೆಂಗೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡೋದು ಅದೇ ತರ ಇದರಲ್ಲೂ ಕೂಡ ಬರುತ್ತೆ. ಈ ಪ್ರಾಬ್ಲಮ್ ವಿತೌಟ್ ಯಾವುದೇ ರೀತಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಇರಲ್ಲ. ಸೊ ದೇರ್ ಆರ್ 3 ಪಾರ್ಟ್ನರ್ಸ್, ರಾಧಾ, ಶೀಲಾ ಅಂಡ್ ಮೀನಾ. ದೇರ್ ಆರ್ 3 ಪಾರ್ಟ್ನರ್ಸ್ ಇದ್ದಾರೆ, 3 ಜನದ್ದು ಪಾರ್ಟ್ನರ್ಸ್ ಇದನ್ನ ಮಾಡ್ತೀವಿ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ವಿ ವಿಲ್ ಡೂ ವರ್ಕಿಂಗ್ ನೋಟ್. ಸೊ ಬ್ಯಾಲೆನ್ಸ್ ಶೀಟ್ ಕೂಡ ಮಾಡ್ಬೇಕಾಗತ್ತೆ. ಸೊ ವರ್ಕಿಂಗ್ ನೋಟ್ ಯಾವ್ದ್ರ ಬಗ್ಗೆ ಮಾಡಬೇಕು ಅಂತಂದ್ರೆ, ಫಸ್ಟ್ ಗೇನ್ ರೇಷಿಯೋನ ಕಂಡಿಟ್ಕೊಳ್ಳೋಣ. ಫಸ್ಟ್ ಇಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಓಲ್ಡ್ ರೇಷಿಯೋ ಈಸ್ 3:2:1. ಸೊ ಇದು ಯಾಕೆ ಅಂತಂದ್ರೆ ನಾನು ಫಸ್ಟ್ ಅದನ್ನ ಮಾಡ್ಕೊಬಿಟ್ರೆ ದಟ್ ಕುಡ್ ಬಿ ಫೈನ್, ಅದು ಈಸಿ ಅನ್ಸುತ್ತೆ ನಿಮ್ಗೆ. ಯಾವ ರೇಷಿಯೋ ಕೇಳಿದ್ರೆ ಇದು ಓಲ್ಡ್ ರೇಷಿಯೋ ಅವರೇ ಹೇಳಿದ್ದಾರೆ. ಸೊ ಗೇನ್ ರೇಷಿಯೋ ಅವ್ರು ಕೊಟ್ಟಿಲ್ಲ. ನಾವು ಗೇನ್ ರೇಷಿಯೋ ಕೊಟ್ಟಿಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ, ಸೊ ಓಲ್ಡ್ ರೇಷಿಯೋನೇ ಎಷ್ಟು ಉಳಿಯುತ್ತೆ ಅವರು ಪಾರ್ಟ್ನರ್ ಬಿಟ್ರೆ ಅದು. ಸೊ ನೋಡಿ, ಇಲ್ಲಿ 3 is ರಾಧಾ, 2 is ಶೀಲಾ, 1 is ಮೀನಾ. ಸೊ ರಿಟೈರ್ಡ್ ಆಗ್ತಾ ಇರೋದು ಶೀಲಾ ಆಗಿರೋದ್ರೆ 2 ಹೋಯ್ತು. ಸೊ ಮಿಕ್ಕಿದಷ್ಟು 3:1. ಸೊ ದಿಸ್ ಇಸ್ ದ ಗೇನ್ ರೇಷಿಯೋ. 3:1 is the ಗೇನ್ ರೇಷಿಯೋ. ಸೊ ಪಡ್ಕೋತಾ ಇರೋದಷ್ಟು 3 ಭಾಗ ಅದೇ ಗೇನ್ ರೇಷಿಯೋ ಆಗುತ್ತೆ. ಏನಾದ್ರು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾದ್ರು ಕೊಟ್ಟಿದ್ರೆ ಸೊ ಗೇನ್ ರೇಷಿಯೋನ ನಾವು ಕ್ಯಾಲ್ಕುಲೇಷನ್ ಹಾಕ್ಬೇಕಾಯ್ತು ಫಾರ್ಮುಲಾಗಳು ಹಾಕಿ. ಸೊ ಗೇನ್ ರೇಷಿಯೋ ಫಾರ್ಮುಲಾ ನಿಮಗೆ ಗೊತ್ತಿದೆ, ದಟ್ ಈಸ್ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಅದನ್ನ ಹಾಕಿದ್ರೆ ನಿಮಗೆ ಬರುತ್ತದು. ನೆಕ್ಸ್ಟ್ ಗೇನ್ ರೇಷಿಯೋ ಎಷ್ಟು, 3:1, ಯಾಕಂದ್ರೆ ಶೀಲಾದು ಹೋಗ್ತಾ ಇರೋದ್ರಿಂದ. ಸೊ ಮಿಕ್ಕಿದಷ್ಟು 3:1. ಸೊ ಇಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟ್, ಗುಡ್ ವಿಲ್ ಕ್ಯಾಲ್ಕುಲೇಷನ್ಸ್ ನಾವು ಮಾಡ್ಬೇಕಾಗತ್ತೆ. ಫಸ್ಟ್ ಅದೆಲ್ಲ ವರ್ಕಿಂಗ್ ನೋಟ್ ಮಾಡ್ಕೋಬೋಣ. ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಸೊ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ನೋಡೋಣ. ಟೋಟಲ್ ಗುಡ್ ವಿಲ್ ಅವ್ರು ಕೊಟ್ಟಿದ್ದಾರೆ. ಟೋಟಲ್ ಗುಡ್ ವಿಲ್ ಅವರು ಕೊಟ್ಟಿದ್ದಾರೆ. ಟೋಟಲ್ ಗುಡ್ ವಿಲ್ ಎಷ್ಟಿದೆ ಇಲ್ಲಿ, 13,500. 13,500 is the total goodwill. Out of this, ನಾನು ರಿಟೈರ್ಡ್ ಆಗ್ತಾ ಇರೋ ಪಾರ್ಟ್ನರ್ ಗುಡ್ ವಿಲ್ ಶೇರ್ ಮಾತ್ರ ತಗೋಬೇಕಿಲ್ಲ. ಅಕಾರ್ಡಿಂಗ್ ಟು AS 26 ಪ್ರಕಾರ, AS 26 ಪ್ರಕಾರ ನಾನು ಮಾಡ್ತಾ ಇರೋದ್ರಿಂದ. ಸೊ ಇಲ್ಲಿ ಯಾವುದು ರಿಟೈರ್ಡ್ ಆಗ್ತಾ ಇರೋದು ಯಾರು, ಶೀಲಾಸ್
ಗುಡ್ ವಿಲ್ ಶೇರ್ ಮಾತ್ರ ಇಲ್ಲಿ ನಾನು ತಗೋತೀನಿ. ಶೀಲಾಸ್ ಗುಡ್ ವಿಲ್ ಶೇರ್ ಎಷ್ಟಾಗುತ್ತೆಪ್ಪ ಅಂತ ಅಂದ್ರೆ, ಸೊ 2 ಅಂದ್ರೆ 13,500 ಅಲ್ಲಿ 2 divided by 6, 2 divided by 6, 13,500 into 2 divided by 6, 4,500 ಎಷ್ಟಾಗುತ್ತೆ? 4,500 ಶೀಲಾಸ್ದು ಗುಡ್ ವಿಲ್, ಅದನ್ನ ಮಾತ್ರ ತಗೋತೀನಿ. ಅದನ್ನ ಯಾರು ಈಗ ರಿಮೈನಿಂಗ್ ಪಾರ್ಟ್ನರ್ಸ್ ಗಳು ಏನ್ ಮಾಡ್ಬೇಕು ಅಂತ ಅಂದ್ರೆ ಅವ್ರಿಗೆ ಕೊಟ್ಟು ಕಳಿಸ್ಬೇಕಾಗತ್ತೆ. ಅದನ್ನ ಅವ್ರದ್ದು ಇದ್ ಮಾಡೋದ್ರಿಂದ ಸೊ ಅವ್ರ ಆ ಗುಡ್ ವಿಲ್ ನ ಕೊಡ್ಬೇಕಾಗತ್ತೆ. ಯಾರ್ಯಾರು ಎಷ್ಟೆಷ್ಟು ಕೊಡ್ಬೇಕು ಅಂತ ಅಂದ್ರೆ ಕಾಂಟ್ರಿಬ್ಯೂಷನ್ ಯಾರ್ಯಾರು ಎಷ್ಟೆಷ್ಟು ಮಾಡಬೇಕು ಅಂತ ಅಂದ್ರೆ, ಕಾಂಟ್ರಿಬ್ಯೂಷನ್ ಆಫ್ ಯಾರು? ರಾಧಾದು ಗೇನ್ ರೇಷಿಯೋ ಪ್ರಕಾರ ಮಾಡ್ಬೇಕಂತ. ಯಾವ್ದ್ರ ಪ್ರಕಾರ ಮಾಡ್ಬೇಕು ಹೇಳಿ? ಗೇನ್ ರೇಷಿಯೋ ಪ್ರಕಾರ ಅದನ್ನ ಮಾಡಬೇಕು. 3:1 ಅಂತ ಆಲ್ರೆಡಿ ನಾನು ಹೇಳಿದೆ. 4,500 ಅಲ್ಲಿ 3 divided by 4, 3 divided by 4, 3 divided by 4. ಸೊ 4,500 3 divided by 4 ಅಂತ ಅಂದ್ರೆ 3,375. ಯಾರು ಕಾಂಟ್ರಿಬ್ಯೂಷನ್ ಯಾರು ಎಷ್ಟು ಕೊಡ್ಬೇಕು? ರಾಧಾ 3,375. ಮಿಕ್ಕಿದ್ದು ರಾಧಾಗ್ ಇದ್ ಮಾಡಿದಿರ. ನೆಕ್ಸ್ಟ್ ರಿಮೈನಿಂಗ್ ಯಾರು? ಮೀನಾದು 4,500 into 1/4 ಕಾಲ್ ಭಾಗ. ಸೊ 1/4, that is 4,500 into 1/4, 1,125 ಫ್ರಮ್ ಮೀನಾ. ಸೊ ಇದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇಟ್ ವುಡ್ ಬಿ ಫೈನ್. ನಿಮ್ಗೆ ಈಸಿ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಅದು ಮುಂದಲ್ಲಿ ಎಷ್ಟೆಷ್ಟು ದುಡ್ಡು ಅಮೌಂಟ್ ಬರುತ್ತೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ದಟ್ಸ್ ಅ ಥಿಂಗ್. ಕೆಲವೊಂದು ಫಸ್ಟೇ ಮಾಡ್ಕೊಬಿಡಿ, ಯಾಕೆಂದ್ರೆ ರೇಷಿಯೋ ಮಾಡೋಕ್ಕಿಂತ ಮುಂಚೆ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ. ಸೊ ದಿಸ್ ಇಸ್ ವಿ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್. ಸೊ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ವಿ ಕ್ಯಾಲ್ಕುಲೇಟೆಡ್ ಫ್ರಮ್ ಓಲ್ಡ್ ರೇಷಿಯೋ ಎಷ್ಟು ಅಂತ ಗೊತ್ತಿದೆ, ಗೇನ್ ರೇಷಿಯೋ ಎಷ್ಟು ಅಂತ ಮಾಡ್ಕೊಂಡ್ರಿ, ಮತ್ತೆ ಆ ಗುಡ್ ವಿಲ್ ಟ್ರೀಟ್ಮೆಂಟ್ ಹೆಂಗ್ ಮಾಡಿದೀರಾ ಅಂತ ಅಂದ್ರೆ, ಸೊ ಗುಡ್ ವಿಲ್ ಎಷ್ಟಿದೆ, ಆ ಗುಡ್ ವಿಲ್ ಟೋಟಲ್ ಅಲ್ಲಿ ಶೀಲಾ ರಿಟೈರ್ಡ್ ಆಗೋ ಪಾರ್ಟ್ನರ್ದು ಎಷ್ಟು, ಹಳೆ ರೇಷಿಯೋ ಪ್ರಕಾರ, ಓಲ್ಡ್ ರೇಷಿಯೋ ಪ್ರಕಾರ. ಇಲ್ಲಿ ಯಾವ್ದು ರೇಷಿಯೋ ತಗೋತೀರಾ ಅಂತಂದ್ರೆ ಓಲ್ಡ್ ರೇಷಿಯೋ. ವಿ ಆರ್ ಟೇಕಿಂಗ್ ಓಲ್ಡ್ ರೇಷಿಯೋನ ತಗೊಂಡು ಇಲ್ಲಿ ಶೇರ್ ಮಾಡ್ತೀರಾ. ಬಟ್ ಇಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋದು ಮಾತ್ರ ಗೇನ್ ರೇಷಿಯೋ ಪ್ರಕಾರ ಮಾಡ್ತೀರಾ. ವಿ ಆರ್ ಡೂಯಿಂಗ್ ಆನ್ ದ ಬೇಸಿಸ್ ಆಫ್ ವಾಟ್? ಗೇನ್ ರೇಷಿಯೋ ಪ್ರಕಾರ ಅದನ್ನ ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಯಾರಿಗೆ? ರಿಟೈರಿಂಗ್ ಪಾರ್ಟ್ನರ್ಸ್ಗೆ. ಓಕೆ, ದಟ್ಸ್ ವಾಟ್. ನೆಕ್ಸ್ಟ್ ಇನ್ನೇನೋ ರಿಸರ್ವ್ಸ್ ಗಳಿದ್ರೆ ಅದನ್ನ ನಾವು ಇದು ಮಾಡೋಣ, ಮುಂಚೆನೆ ಮಾಡ್ಕೊಂಡ್ರೆ ಬೆಟರ್. ಯಾಕಂದ್ರೆ ಜನರಲ್ ರಿಸರ್ವ್ ಇದೆ ನೋಡಿ, ಇಲ್ಲಿ ಜನರಲ್ ರಿಸರ್ವ್ ಇದೆ ನೋಡಿ. ಇಲ್ಲಿ ಜನರಲ್ ರಿಸರ್ವ್ ಎಷ್ಟಿದೆ? ದಿಸ್ ಅಮೌಂಟಿಂಗ್ ಟು rupees 13,500. ಅದು ಕೂಡ ಎಷ್ಟಿದೆ? 13,500 ಅಲ್ಲಿ 3 ಡಿವೈಡ್ ಮಾಡ್ಬೇಕಾಗತ್ತೆ. 13,500 ಅಲ್ಲಿ ಆಸ್ ರಾಧಾ ಒಂದು ಓಲ್ಡ್ ರೇಷಿಯೋ ಪ್ರಕಾರ ಮಾಡ್ಬೇಕಾಗತ್ತೆ. 13,500 into 3 divided by 6, 3 divided by 6, ಆಲ್ಮೋಸ್ಟ್ 60% ಅವರೇ ಆಗ್ತಾರೆ. 13,500 into 6,750 ಇವ್ರಿಗೆ ಬರುತ್ತೆ. ನೆಕ್ಸ್ಟ್ ಇದು ಮುಂಚೆನೆ ಮಾಡಿರ್ತೀನಿ. ಶೀಲಾ 13,500 into 2 divided by 6, 2 divided by 6 ಅಂತಂದ್ರೆ 4,500 ಆಲ್ರೆಡಿ ಮಾಡಿದೀವಿ. ನೆಕ್ಸ್ಟ್ ಇಸ್ ಮೀನಾ. ಮುಂಚೆನೆ ಮಾಡಿದ್ರೆ ಅಲ್ಲಿ ಅಮೌಂಟ್ ನ ಡೈರೆಕ್ಟ್ ಆಗಿ ನಾವು ಟ್ರಾನ್ಸ್ಫರ್ ಮಾಡೋದು. 13,500 into 1 divided by 6. ಸೊ 1 divided by 6, 2,250. ಸೊ ದಿಸ್ ಇಸ್ ಕ್ಯಾಲ್ಕುಲೇಷನ್. ಜನರಲ್ ರಿಸರ್ವ್ ಒಂದು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಮುಂಚೆನೆ ಮಾಡ್ಕೊಂಡಿದೀವಿ ಆಕ್ಚುಲಿ. ಸೊ ಅಪಾರ್ಟ್ ಫ್ರಮ್ ದಿಸ್ ಇನ್ನೇನು ವರ್ಕಿಂಗ್ ನೋಟ್ ಬೇಕಾಗಿಲ್ಲ. ಸೊ ನಾನು ಇಲ್ಲಿ ಮಾಡಿರೋದು ಓಲ್ಡ್ ರೇಷಿಯೋ ಮತ್ತೆ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿದೀನಿ, ಮತ್ತೆ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಿದೀನಿ, ಮತ್ತೆ ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡಬೇಕು. ಇದೆಲ್ಲಿ ಬರುತ್ತೆ ಅಂತಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಇವೆಲ್ಲ ಮೋಸ್ಟ್ ಎಲ್ಲ ಬರೋದು ಇಷ್ಟು ನಿಮ್ಗೆ ಏನ್ ಇಲ್ಲಿ ಮಾಡ್ತಿದ್ದೀರಾ ಇಲ್ಲಿ ಆಲ್ ಆರ್ ಕಮ್ಸ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್
ರಿವ್ಯಾಲ್ಯೂಯೇಷನ್ ಅಕೌಂಟ್, ಫಸ್ಟ್ ಅಕೌಂಟ್ ಯಾವ್ದು ಮಾಡಬೇಕು ಅಂತ ಆಲ್ರೆಡಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ 3 ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ 3 ಎಸ್ ಇಲ್ಲ 4 ಆಗುತ್ತೆ ಒಟ್ಟು. ಎಕ್ಸ್ಪೆನ್ಸಸ್ ಒಂದು, ಮಿಷನರಿ ಲೂಸ್ ಟೂಲ್ಸ್ ಒಂದು, ಪ್ರಿಮಿಸಿಸ್ ಒಂದು. ಎಕ್ಸ್ಪೆನ್ಸಸ್ ಓಯಿಂಗ್ ಟು ಬ್ರಾಟ್ ಡೌನ್ ಟು ₹3,750. ಎಕ್ಸ್ಪೆನ್ಸಸ್ ಓವಿಂಗ್ ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದಿದೆ. ಎಷ್ಟು ಲಯಬಿಲಿಟೀಸ್ ಅಲ್ಲಿ 4,500 ಲಯಬಿಲಿಟಿ ಅಲ್ಲಿ ಇದೆ. ಈಗ ಎಷ್ಟಕ್ಕೆ ಮಾಡಿ ಅಂತ ಹೇಳಿದ್ರೆ 3,750 ಅಂತ ಹೇಳಿದ್ದಾರೆ. ಸೊ ಲಯಬಿಲಿಟಿ ರಿಡ್ಯೂಸ್ ಆಯ್ತು. ಲಯಬಿಲಿಟಿ ರಿಡ್ಯೂಸ್ ಆಯ್ತು ಅಂದ್ರೆ ಕ್ರೆಡಿಟ್ ಸೈಡ್ ಬೈ ಎಕ್ಸ್ಪೆನ್ಸಸ್ ಓವಿಂಗ್. ಮುಂಚೆ 4,500 ಇತ್ತು, ಈಗ ಎಷ್ಟು ಮಾಡೋಣ ಅಂತಿದ್ರೆ 3,750 ಮಾಡೋಣ ಅಂತಿದ್ರೆ. ಸೊ 750 ವಿಲ್ ಬಿ ದ ಅಮೌಂಟ್. ಎಷ್ಟು ಬರೀತೀರಾ? 750 ಅಮೌಂಟ್ ಬರೀತೀರಾ. ಸೊ ಇದೇ ಅಮೌಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀಬೇಕಾದ್ರೆ ನೋಡಿ ಇಲ್ಲಿ. ಸೊ ಒನ್ಸ್ ಇಲ್ಲೇ ಎಕ್ಸ್ಪ್ಲೈನ್ ಕೊಟ್ಬಿಡ್ತೀನಿ. ಬ್ಯಾಲೆನ್ಸ್ ಶೀಟಿಗೆ ಬರೀಬೇಕಾದ್ರೆ ಲಯಬಿಲಿಟೀಸ್ ಅಲ್ಲಿ ಬರೆದ್ಬಿಟ್ಟು ಅಮೌಂಟ್ ಎಷ್ಟು ಬರೀತೀರಾ ಅಂತಂದ್ರೆ 3,750. 4,500 ಇತ್ತಲ್ಲ ಮುಂಚೆ, ಅದೆಷ್ಟಾಗುತ್ತೆ? ಅದು 4,500 ಇದೆ ನೋಡಿ ಇಲ್ಲಿ ದಟ್ಸ್ ಬಿಕಮ್ಸ್ ಎಷ್ಟಾಗುತ್ತೆ? 3,750 ಆಗುತ್ತೆ. ಅದು 3,750 ಇಟ್ಸ್ ಬಿಕಮ್ಸ್ 3,750. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಯಾವ್ದಿದೆ? ಮಿಷನರಿ ಅಂಡ್ ಡೂಸ್ ಟೂಲ್ಸ್ ವ್ಯಾಲ್ಯೂಡ್ ಲೆಸ್ ದ್ಯಾನ್ 10% ಆಫ್ ದರ್ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂಗಿಂತ 10% ಲೆಸ್ ವ್ಯಾಲ್ಯೂ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಸೊ ಮಿಷನರಿ ಮತ್ತೆ ಎರಡು ಅಸೆಟ್ಸ್ ಆಗಿರೋದ್ರಿಂದ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಡೆಬಿಟ್ ಸೈಡ್ ಅದನ್ನ ಬರೀತೀರಾ. ಅಸೆಟ್ಸ್ ಕಡಿಮೆ ಆಯ್ತು ಅಂದ್ರೆ ಡೆಬಿಟ್ ಸೈಡು, ಜಾಸ್ತಿ ಆಯ್ತು ಅಂದ್ರೆ ಕ್ರೆಡಿಟ್ ಸೈಡು. ಅದು ಲಯಬಿಲಿಟಿ ವೈಸ್ ವರ್ಸಾ. ಟು ಮಿಷಿನರಿ ಎಷ್ಟಿದೆ? 10% ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಮಿಷಿನರಿ ವ್ಯಾಲ್ಯೂ ಎಷ್ಟಿದೆ? 8,000 ಇದೆಯಲ್ವಾ. ಸೊ 8,000 ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ ಆಬ್ವಿಯಸ್ಲಿ 800 rupees ಆಗುತ್ತೆ. ಸೊ ದಟ್ಸ್ ಬಿಕಮ್ 800 rupees ಮಿಷಿನರಿ. ನೆಕ್ಸ್ಟ್ ಟು ಲೂಸ್ ಟೂಲ್ಸ್ ವ್ಯಾಲ್ಯೂ ನೋಡಿ ಎಷ್ಟಿದೆ? 4,000 ಇದೆ. ಸೊ ಲೂಸ್ ಟೂಲ್ಸ್ ವ್ಯಾಲ್ಯೂ ಎಷ್ಟಿದೆ? 4,000. ಅದರಲ್ಲಿ 10% ಅಂತ ಅಂದ್ರೆ ದಟ್ಸ್ ಬಿಕಮ್ 400. ಸೊ ರಿವ್ಯಾಲ್ಯೂಯೇಷನ್ ಆಯ್ತಿದು. ಸೊ ಮತ್ತೆ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೆಯೋದಾದ್ರೆ ಇಲ್ಲಿ ಬರೀಬಹುದು ನೋಡಿ. ಇಲ್ಲಿ ಏನಂತ? ಮಿಷಿನರಿ ಎಷ್ಟಿತ್ತಪ್ಪ? ಮಿಷಿನರಿ ಆಕ್ಚುಲಿ 8,000 ಇತ್ತು. ಮೈನಸ್ ಡಿಪ್ರಿಸಿಯೇಷನ್ ಎಷ್ಟು ಮಾಡ್ತೀರಾ? 800 ಮಾಡಿದ್ರಲ್ವಾ. ಮೈನಸ್ ಡಿಪ್ರಿಸಿಯೇಷನ್ minus depreciation 800. depreciation 800 ಆಗುತ್ತೆ. ಸೊ 800 ಅಂತ ಅಂದ್ರೆ ಎಷ್ಟು ಉಳಿಯುತ್ತೆ? ಇನ್ನ 7,200 ಉಳಿಯುತ್ತೆ. ಸೊ ಇನ್ನೊಂದು ಬೇಕಾದ್ರೆ ಅಲ್ಲೇ ಬರೆದು ಬಿಡ್ತೀನಿ ಮುಂಚೆನೆ. ಬ್ಯಾಲೆನ್ಸ್ ಶೀಟ್ ಲೂಸ್ ಟೂಲ್ಸ್ ಎಷ್ಟಿತ್ತು? 4,000 ಇತ್ತು. ಮೈನಸ್ ಡಿಪ್ರಿಸಿಯೇಷನ್ ಅದು ಆಗಿದೆ ಎಷ್ಟು? 400 ಆಗಿದೆ. ಸೊ 4,400 over ಎಷ್ಟಿನ 3,600 ಆಯ್ತು. ಓಕೆ, 3,600 ಅಂತ ಬರ್ದಿದ್ದೀರಾ. ಓಕೆ, ಅಷ್ಟಾಯ್ತು. ಅಲ್ಲೇ ಬರಿತಾ ಇದ್ದೀನಿ ನಾನು ಬ್ಯಾಲೆನ್ಸ್ ಶೀಟ್ಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಫ್ಯಾಕ್ಟ್ರಿ ಪ್ರಿಮಿಸಸ್ ರಿವ್ಯಾಲ್ಯೂಡ್ ಅಟ್ ₹24,300. ಫ್ಯಾಕ್ಟ್ರಿ ಪ್ರಿಮಿಸಸ್ ಏನಂತ? ಅಸೆಟ್. ಫ್ಯಾಕ್ಟ್ರಿ ಪ್ರಿಮಿಸಸ್ ಇದೆ ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಇಟ್ಸ್ ಅ ಅಸೆಟ್. 22,500 ಇತ್ತು, ಈಗ ಎಷ್ಟಾಯ್ತು? ಇದು 24,300 ಆಯ್ತು ಅಂತ ಹೇಳಿದರೆ. ಸೊ ಜಾಸ್ತಿ ಆಯ್ತಲ್ವಾ. ಸೊ ಅಸೆಟ್ಸ್ ಜಾಸ್ತಿ ಆಯ್ತು ಅಂದ್ರೆ ಅದು ನಾವೆಲ್ಲಿ ಎಲ್ಲಿಗೆ ಇದು ಮಾಡ್ಬೇಕು? ಅದನ್ನ ಅಸೆಟ್ಸ್ ಕ್ಯಾರಿ ಆಯ್ತು. ಸೊ ಅಸೆಟ್ಸ್ ಕ್ಯಾರಿ ಜಾಸ್ತಿ ಆಯ್ತು ಅಂದ್ರೆ ದಟ್ ಶುಡ್ ಬಿ ಇನ್ ಕ್ರೆಡಿಟ್ ಸೈಡ್ ಬೈ ಫ್ಯಾಕ್ಟ್ರಿ ಪ್ರಿಮಿಸಸ್. ಎಷ್ಟು ಜಾಸ್ತಿ ಆಯ್ತು? 24,300 ಆಯ್ತು. ಈ ಮುಂಚೆದ್ದು ಎಷ್ಟು? 22,500. 22,500 ಇತ್ತು. ಎಸ್ 24,300 ಆಯ್ತು. ಡಿಫರೆನ್ಸ್ ಅಮೌಂಟ್ ಈಸ್ 1,800. 1,800 ಆಗುತ್ತೆ. ಸೊ ಅದನ್ನ ಬೇಕಾದ್ರೆ ಮತ್ತೆ ನೀವು ಇಲ್ಲಿ ಫ್ಯಾಕ್ಟ್ರಿ ಪ್ರಿಮಿಸಸ್ ಅಂತ ಹೇಳ್ಬಿಟ್ಟು ಅದನ್ನ ಯು ಕ್ಯಾನ್ ಕ್ಯಾರಿ ದ ಥಿಂಗ್. ಎಷ್ಟು? 24,400 ಅಂತ ಡೈರೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ ಮುಂಚೆ 22,500 ಇತ್ತು ಪ್ಲಸ್ ಅಪ್ರಿಸಿಯೇಷನ್
ಎಷ್ಟಾಯ್ತು 1800 ಅಲ್ವಾ. ಸೊ ಎರಡು ಸೇರೋದ್ರಷ್ಟೇ ಆಗುತ್ತೆ. ದಟ್ಸ್ ಅ ಥಿಂಗ್. ಸೊ ರಿವ್ಯಾಲ್ಯೂಷನ್ ಆಗಿರೋದನ್ನ ನಾನು ಅಷ್ಟು ಮಾಡಿದೀನಿ. 4 ಐಟಮ್ ಬರ್ದಿದೀವಿ ಆಕ್ಚುಲಿ. ದರ್ 4 ಐಟಮ್ಸ್. ಸೊ ಒಂದೊಂದು ಲೈನ್ ಸ್ಪೇಸಿಂಗ್ ಬಿಡೋಣ. ಸೊ ಬ್ಯಾಲೆನ್ಸ್ ಮಾಡೋಣ ಎರಡು ಕಡೆನೂ. ಸೊ ರಿವ್ಯಾಲ್ಯೂಷನ್ ಅಕೌಂಟ್ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ 1200 ಇದೆ. ಕ್ರೆಡಿಟ್ ಸೈಡ್ ಅಲ್ಲಿ ಇಟ್ಸ್ ಮೋರ್ ದ್ಯಾನ್ ದಟ್, ಅದಕ್ಕಿಂತ ಜಾಸ್ತಿ ಇದೆ. ಸೊ ಎಷ್ಟಿದೆ ಅಂತ ಅಂದ್ರೆ 2550 ಆಗುತ್ತೆ ಅದು. ಸೊ 1800 ಪ್ಲಸ್ 750 ಅಂದ್ರೆ 2550. and here also 2550. ಬ್ಯಾಲೆನ್ಸಿಂಗ್ ಮಾಡಿದಾಗ ಅಂದ್ರೆ 1200 ಮೈನಸ್ ಮಾಡಿದಾಗ 1350. ಸೊ ಈ ಕಡೆ ಬಂದಿರೋದ್ರಿಂದ ಆಬ್ವಿಯಸ್ಲಿ ದಿಸ್ ಬಿಕಮ್ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್. ಸೊ ರಿವ್ಯಾಲ್ಯೂಯೇಷನ್ಗೆ 3 ಜನಕ್ಕೂ ಹಂಚೋಣ. ರಾಧಾ, ಶೀಲಾ ಅಂಡ್ ಮೀನಾ. ರಾಧಾ, ಶೀಲಾ ಅಂಡ್ ಮೀನಾ. ಸೊ 3 ಜನಕ್ಕೂ ಇದು ಮಾಡೋಣ. ಸೊ ಆಬ್ವಿಯಸ್ಲಿ 30 ಓಲ್ಡ್ ರೇಷಿಯೋ ಪ್ರಕಾರ ಮಾಡೋಕೆ 13,000 1350 3 ಡಿವೈಡೆಡ್ ಬೈ 6 ಒಂದು. ನೆಕ್ಸ್ಟ್ 1350 ಇಂಟು 2 ಡಿವೈಡೆಡ್ ಬೈ 6 ಒಂದು. ಸೊ 1350 ಇಂಟು 1 ಡಿವೈಡೆಡ್ ಬೈ 6 ಒಂದು. ಸೊ ಆಲ್ರೆಡಿ ನಾವು 30 ಒಂದು 0 ಕಡಿಮೆ ಮಾಡಿ ಜನರಲ್ ರಿಸರ್ವ್ ಮಾಡಿರೋದ್ರಿಂದ ಸೊ ಈಸಿಲಿ ಇಲ್ಲಿ ಕ್ಯಾಲ್ಕುಲೇಷನ್ಸ್ ನಾವು ಮಾಡ್ಬೋದು. 1 zeros ರೆಡ್ಯೂಸ್ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ ನಿಮಗೆ. ಸೊ 625 ದಿಸ್ ಈಸ್ 625 ಯಾರಿಗೆ? ರಾಧಾಗೆ. ಮತ್ತೆ 450 ಶೀಲಾಗೆ and 225 is for Meena. So total ಮಾಡಿದ್ರೆ 1350 ಆಗುತ್ತೆ. ಸೊ ದಟ್ಸ್ ದ ಎಂಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ನಾನು ಇದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಹೋದ್ಸಲ ಹೆಂಗ್ ಮಾಡಿದ್ರೆ ಅದೇ ರೀತಿ ಮಾಡ್ಬೇಕಾಗುತ್ತೆ, ಏನು ಡಿಫ್ರೆನ್ಸ್ ಏನಿಲ್ಲ. ಸೊ ಆಸ್ ಯೂಶುವಲ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಎಷ್ಟಿದೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3 ಜನದ ಕ್ಯಾಪಿಟಲ್ 15,000 ಈಚ್. ಎಲ್ಲ 3 ಜನನು ಎಷ್ಟಿದ್ದಾರೆ? 15,000. ಸೊ 3 ಜನಕ್ಕೆ ಎಷ್ಟು? 15,000 ಇದಾಯ್ತು. ಇದಾದ ಎಷ್ಟೇನ್ ಬೇಕು? ರಿವ್ಯಾಲ್ಯೂಷನ್ ಪ್ರಾಫಿಟ್ ಆಯ್ತಲ್ವಾ. ಸೊ ಅದನ್ನ ಪ್ರಾಫಿಟ್ ಆಗಿದ್ರೆ ಟ್ರಾನ್ಸ್ಫರ್ ಮಾಡ್ತೀರಾ. ಬೈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಗಿದ್ರೆ ಕ್ರೆಡಿಟ್ ಸೈಡು, ಲಾಸ್ ಆದ್ರೆ ಡೆಬಿಟ್ ಸೈಡ್ ಮಾಡ್ಕೋಬೇಕಾಗತ್ತೆ. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಲ್ರೆಡಿ ಇಲ್ಲಿ ಮಾಡಿದ್ರೆ ಅಮೌಂಟ್ ಎಷ್ಟಿದೆ ನೋಡಿರಿ, 675 450 and 225. ಸೊ ದಿಸ್ ಇಸ್ ದ ಥಿಂಗ್ ಆಕ್ಚುಲಿ. ಸೊ ಇದಾದ್ಮೇಲೆ ಜನರಲ್ ರಿಸರ್ವ್ ಅಂತ ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಅದನ್ನ 3 ಜನಕ್ಕೆ ಹಂಚ್ಬೇಕು ಅಂತ ಹೇಳಿದ್ದೆ. ಸೊ 3 ಜನಕ್ಕೆ ಹಂಚ್ಬೋಣ. ಸೊ 3 ಜನಕ್ಕೆ ಹಂಚೋದಾದ್ರೆ ಬೈ ಜನರಲ್ ರಿಸರ್ವ್ ಅಕೌಂಟ್. ಸೊ ಒಂದೊಂದು 0 ಜಾಸ್ತಿ ಆಗುತ್ತೆ. 6,750, 4,500 and 2,250. ಸೊ ದಿಸ್ ಇಸ್ ದ ಥಿಂಗ್. ಸೊ ಜಾಸ್ತಿ ಆಗುತ್ತೆ. ಸೊ 3 ಜನದ್ದು ಜನರಲ್ ರಿಸರ್ವ್ ನ ಇದು ಮಾಡಿದ್ವಿ. ನಾವು ಕಮಿಂಗ್ ಟು ಮೈನ್ಲಿ ಗುಡ್ ವಿಲ್ ಟ್ರೀಟ್ಮೆಂಟ್ ನಾವು ಆಲ್ರೆಡಿ ಮಾಡಿದೀವಿ. ಸೊ ಹೋದ್ಸಲ ಅಡ್ಮಿಷನ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ನಾವು, ಸೊ ಇವ್ರಿಗೆ ಕೊಟ್ಟಂಗೆ ಇದು ಮಾಡ್ಬಿಟ್ಟು ಅಲ್ಲಿ ಅವರಿಂದ ಮೈನಸ್ ಮಾಡ್ಬೇಕಾಗಿತ್ತು. ಬಟ್ ಇಲ್ಲಿ ಯಾರಿಗೆ ಕೊಡ್ಬೇಕು ಅಂತ ಅಂದ್ರೆ ನೋಡಿ, ಇಲ್ಲಿ ಬೈ ಉಲ್ಟಾ ಸಲಿ ನೋಡಿ, ಇಲ್ಲಿ ಶೀಲಾ ಕೊಡ್ಬೇಕಾಗತ್ತೆ ಬೈ ರಾಧಾಸ್ ಕ್ಯಾಪಿಟಲ್ ಅಂತ ಹೇಳ್ಬೇಕು, ಕ್ಯಾಪಿಟಲ್ ಅಕೌಂಟ್. ಯಾಕಂದ್ರೆ ರಾಧಾ ಕ್ಯಾಪಿಟಲ್ ಇಂದ ಎಷ್ಟು ಕೊಡ್ಬೇಕು ಅಂತ ಹೇಳಿದಾರೆ ಆಲ್ರೆಡಿ ನಾವು ವರ್ಕೌಟ್ ಮಾಡಿದಾಗ 3,375. ಮತ್ತೆ ಮೀನಾಸ್ ಕ್ಯಾಪಿಟಲ್ ಇಂದ ಎಷ್ಟು? 1,125. ಸೊ ಬೈ ರಾಧಾಸ್ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು ಯಾರಿಗೆ ರಿಟೈರ್ಡ್ ಆಗ್ತಾ ಇರೋದು ಯಾರು? ಶೀಲಾ ಅಲ್ವಾ. 3,375 ಅನ್ನು ಬರೀತೀರಾ. ಮತ್ತೆ ಬೈ ಮೀನಾ ಅಂದ್ರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಎಷ್ಟಿದೆ ಅದು? 1,125. 1,125 ಅಂತ ಇವ್ರಿಗೆ ಬರೀತೀರಾ. ಸೊ ಅದಕ್ಕೆ ಕಾಂಟ್ರಾ ಆಗಿ ಬರಿಬೇಕು ನೀವು. ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು?
ಕಾಂಟ್ರಾ ಆಗಿ ಬರೀಬೇಕು. ಇವನಿಗೆ ಕೊಟ್ಟಂಗೆ ಯಾರಿಗೆ, ಶೀಲಾಗೆ ಅವ್ರ ಗುಡ್ ವಿಲ್ ಶೇರ್ ಏನಿದೆ ಇಬ್ರು ಸೇರಿ ಕೊಟ್ಟಂಗೆ, ರಾಧಾಸ್ ಕ್ಯಾಪಿಟಲ್ ಮತ್ತೆ ಇವ್ರ ಕ್ಯಾಪಿಟಲ್. ಅದಕ್ಕೆ ಕಾಂಟ್ರಾ ಆಗಿ ನೋಡಿ ಇಲ್ಲಿ ಟು ಯಾರು ರಿಟೈರ್ಡ್ ಆಗ್ತಾ ಇರೋದು, ಶೀಲಾಸ್ ಕ್ಯಾಪಿಟಲ್ ಅಕೌಂಟ್. ಶೀಲಾಸ್ ಕ್ಯಾಪಿಟಲ್ ಅಕೌಂಟ್ ಅಂದ್ಬಿಟ್ಟು ರಾಧಾ ಹತ್ರ 3,375 ಮತ್ತೆ ಮೀನ್ ಹತ್ರ 1,125 ನ ಇದು ಮಾಡ್ಬೇಕಾದ್ರೆ. ಸೊ ದಿಸ್ ಇಸ್ ದ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್. ಸೊ ಗುಡ್ ವಿಲ್ ಟ್ರೀಟ್ಮೆಂಟ್ ನ ನಾವು ಈ ತರ ಮಾಡಿದ್ದೀವಿ. ಸೊ ಬ್ರಾಕೆಟ್ ಅಲ್ಲಿ ಇಫ್ ನಾಟ್ ಇದು ಅಂತಂದ್ರೆ ಗುಡ್ ವಿಲ್ ಅಂತ ಬೇಕಾದ್ರೆ ಬರ್ಕೊಳ್ಳಿ ಏನಿದು ಅಂತ ಅಂದ್ರೆ ದಿಸ್ ಇಸ್ ಗುಡ್ ವಿಲ್. ವಾಟ್ ಐ ಹ್ಯಾವ್ ಡನ್ ಇಸ್ ಗುಡ್ ವಿಲ್. ಲಾಸ್ಟ್ ಟೈಮ್ ಅಡ್ಮಿಷನ್ ಏನಾಗ್ತಿತ್ತು ಅಂತಂದ್ರೆ ರಿವರ್ಸ್ ಆಗ್ತಾ ಇತ್ತು. ಯಾವ ತರ ಅಂತಂದ್ರೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಇಬ್ರಿಗೂ ದುಡ್ಡು ಕೊಟ್ಟು ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಇಬ್ರು ದುಡ್ಡನ್ನ ಇಲ್ಲಿ ಇದು ಮಾಡ್ತಾ ಇದ್ರು ಆಕ್ಚುಲಿ. ಸೊ ದಟ್ಸ್ ದ ಥಿಂಗ್ ವಿ ಆರ್ ಡೂಯಿಂಗ್. ಸೊ ಇಲ್ಲಿ ಆ ತರ ಇರಲ್ಲ. ಓಕೆ, ಸೊ ಗುಡ್ ವಿಲ್ ಅಂತ ಒಂದು ಗೊತ್ತಾಗ್ಲಿ ಅನ್ನೋದಕ್ಕೆ ಇದು ಮಾಡಿದ್ದೀನಿ ನಾನು ಆಕ್ಚುಲಿ. ಸೊ ಈಗ ಗುಡ್ ವಿಲ್ ಟ್ರೀಟ್ಮೆಂಟ್ ನಿಮ್ಗೆ ಐ ಥಿಂಕ್ ಹೋಪ್ಫುಲಿ ಯು ಅಂಡರ್ಸ್ಟುಡ್ ದಿಸ್. ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಗುಡ್ ವಿಲ್ ಟ್ರೀಟ್ಮೆಂಟು. ನೆಕ್ಸ್ಟ್ ಕಮಿಂಗ್ ಟು ಗುಡ್ ವಿಲ್ ಆದ್ಮೇಲೆ ಈಗ ಬ್ಯಾಲೆನ್ಸ್ ಮಾಡೋಣ. ಯಾಕಂದ್ರೆ ಎನಿ ಅದರ್ ಅಡ್ಜಸ್ಟ್ಮೆಂಟ್ಸ್ ಅಂತ ನಾವು ನೋಡಿದಾಗ ದರ್ ಇಸ್ ನೋ ಅದರ್ ಅಡ್ಜಸ್ಟ್ಮೆಂಟ್ಸ್. ಸ್ಟ್ರೈಟ್ ಅವೇ ಮೂವ್ ಆನ್ ಟು ಬ್ಯಾಲೆನ್ಸ್ ದ ಪ್ರಾಬ್ಲಮ್, ಬ್ಯಾಲೆನ್ಸ್ ದ ಪಾರ್ಟ್ನರ್ಸ್ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನ ಕ್ಲೋಸ್ ಮಾಡೋಣ. ಸೊ ಆಸ್ ಯು ನೋ, ಸೊ ರಾಧಾಸ್ ಕ್ಯಾಪಿಟಲ್ ಟೋಟಲ್ ಮಾಡೋಣ 15,000, 6,750 plus 15,000 plus 675. So the amount becomes 22,425. 22,425. So credit side ಜಾಸ್ತಿ ಇರೋದೇ ಈ ಕಡೆ ಬರುತ್ತೆ 22,425. ನೆಕ್ಸ್ಟ್ ಇನ್ನ ಶೀಲಾಸ್ ಕ್ಯಾಪಿಟಲ್ ಅಂತ ಬಂದಾಗ ರಿಟೈರಿಂಗ್ ಪಾರ್ಟ್ನರ್ ಶೀಲಾನೇ 15,000 ಒಂದು ದುಡ್ಡು ಕೊಡಬೇಕು, 450 ಒಂದು ರಿವ್ಯಾಲ್ಯೂಷನ್ ಪ್ರಾಫಿಟ್, 4,500 ಜನರಲ್ ರಿಸರ್ವ್ ಮತ್ತೆ ಗುಡ್ ವಿಲ್ ದುಡ್ಡು ಇಬ್ರು ಪಾರ್ಟ್ನರ್ ಸೇರಿ ಕೊಡ್ಬೇಕಾಗಿರೋ ದುಡ್ಡದು. ಸೊ ಡಿಫ್ರೆಂಟ್ ಇದ್ರಲ್ಲಿ ಮಾಡಿದೀವಿ ಅದನ್ನ. So total is become 24,000. It's become 24,450. 24,450 ಬರುತ್ತೆ. ನೆಕ್ಸ್ಟ್ ಈ ಕಡೆ when comes to this side 15,000 plus 25 plus 2,250. So 17,475. This is Meena's capital. 17,475. Okay, this is the thing. Now to balance carried down ಅಂದ್ರೆ ಮಿಕ್ಕಿದ್ದು ಇನ್ನೆಷ್ಟು ಕ್ಯಾಪಿಟಲ್ ಉಳಿತು. ಶೀಲಾ ಇಸ್ ರಿಟೈರಿಂಗ್. ಸೊ ಶೀಲಾಗೆ ನಾವು ಇದು ಬರೆಯಲ್ಲ, ಶೀಲಾಗೆ ಬೇರೆ ತರ ಬರಬೇಕಾಗತ್ತೆ. ಶೀಲಾಸ್ ಲೋನ್ ಅಕೌಂಟ್ ಅಂತಾನೆ ಬರಿತೀವಿ. ಸೊ ಹೇಳಿ ಈಗ ಎಷ್ಟು ಅವ್ರಿಗೆ ದುಡ್ಡೇನು ಕೊಟ್ಟಿಲ್ಲ ಅವ್ರಿಗೆ. ಸೊ 22,425 minus 3,375, 19,050. ಶೀಲಾದು ಬ್ಯಾಲೆನ್ಸಿಗೆ ಬರಲ್ಲ. ನೆಕ್ಸ್ಟ್ ಯಾಕಂದ್ರೆ ಶಿ ಇಸ್ ರಿಟೈರಿಂಗ್ ಆಗಿರೋದ್ರಿಂದ. ಸೊ ಇವರಲ್ಲಿ 17,475 minus 1,125. So 16,350 ನ ನಾವು ಬರಿತಾ ಇದೀವಿ. ಸೊ ಇನ್ ಮಿಕ್ಕಿದ್ದು ಶೀಲಾಸ್ ಏನ್ ಮಾಡ್ತೀವಿ ಅಂದ್ರೆ ಟು ಶೀಲಾಸ್ ಲೋನ್ ಅಕೌಂಟ್ ಅಂತ ಹೇಳ್ಬಿಟ್ಟು ಅದನ್ನ ಕ್ರಿಯೇಟ್ ಮಾಡ್ಬಿಟ್ಟು ವಾಟ್ ಎವರ್ ಅಮೌಂಟ್ ಇಸ್ ದೇರ್, ಎಷ್ಟಿದೆ ಅಮೌಂಟು 24,450 ನ ನಾವು ಬಿಲ್ಡ್ ಮಾಡ್ತೀವಿ. ಶೀಲಾಸ್ ಶಿ ಇಸ್ ನಾಟ್ ಟು ಬಿ ದ ಪಾರ್ಟ್ನರ್, ಸೊ ರಿಟೈರ್ಡ್ ಆಗಿರೋದ್ರಿಂದ. ಸೊ ಇಲ್ಲಿ ಬರಿಬೇಕಾದ್ರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಬರೀ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಮಾತ್ರ ಬರ್ತೀವಿ. 19,050 and 19,050 and 16,350. Okay, that's the closing of partners capital account. Now coming to balance sheet. Balance sheet ಬಂದ್ಬಿಡೋಣ ನಾವು.
ಸೊ ಬ್ಯಾಲೆನ್ಸ್ ಶೀಟ್ ಮಾಡೋಣ. ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಹಳೆ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನೋಡ್ಬೋಣ. ಸೊ ಕಮಿಂಗ್ ಟು ಓಲ್ಡ್ ಬ್ಯಾಲೆನ್ಸ್ ಶೀಟ್, ಟ್ರೇಡ್ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ಇದ್ದಾರೆ. ಸೊ ಅದೇನು ಚೇಂಜ್ ಆಗಿಲ್ಲ, ಹಂಗೆ ಬರೆಯೋಣ. ಟ್ರೇಡ್ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್, trade creditors and bills payable. So there is no change in the trade creditors and bills payable. Trade creditors and bills payable. So amount ಎಷ್ಟು ಅಂತ ಹೇಳಿದ್ರೆ, one is 3,000, another one is 4,500. So that is not as that has been not changed. ಸೊ ಹಂಗೆ ಬರಿತಾ ಇದೀವಿ. ಸೊ ನೆಕ್ಸ್ಟ್ ಐಟಮ್ ಏನಂದ್ರೆ ಜನರಲ್ ರಿಸರ್ವ್ ನಾವು ಹಂಚ್ಬಿಟ್ಟಿದೀವಿ. ನೆಕ್ಸ್ಟ್ ಕ್ಯಾಪಿಟಲ್ಸ್. ಸೊ ಕ್ಯಾಪಿಟಲ್ಸ್ ನೋಡೋಣ. ಸೊ 3 ಜನದ ಕ್ಯಾಪಿಟಲ್ಸ್ನ, 3 ಜನ ಅಲ್ಲ ಇಲ್ಲಿ ಇಬ್ಬರೇ ಇರೋದ್ರಿಂದ ಕ್ಯಾಪಿಟಲ್ಸ್ ಇಬ್ಬರೇ, ಯಾಕಂದ್ರೆ ಒನ್ ಇಸ್ ರಿಟೈರಿಂಗ್ ಅಲ್ಲ. ಸೊ ಕ್ಯಾಪಿಟಲ್ ಅಂತ ಬಂದಾಗ ರಾಧಾ ಅಂಡ್ ಮೀನಾ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ ಇಲ್ಲಿ, 19,000. ಅದನ್ನೇ ಬರಿತಾ ಇದೀವಿ ನಾವಿಲ್ಲಿ, 19,050 and ಇಲ್ಲಿದೆ ನೋಡಿ ಇಲ್ಲಿ ನೋಟ್ ಡೌನ್ 19,050 and 16,350. ಸೊ ಇದು. ನೆಕ್ಸ್ಟ್ ಲೋನ್ ಒಂದು ಬರೀಬೇಕು. ಶೀಲಾಸ್ ಶೀಲಾಸ್ಗೆ ಇನ್ನು ದುಡ್ಡು ಕೊಟ್ಟಿಲ್ಲ, ದುಡ್ಡು ಕೊಡ್ಲೂಬಹುದು, ಅದೇನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಇಟ್ಸ್ ಕ್ರಿಯೇಟೆಡ್ ಅಸ್ ಲೋನ್. ಶೀಲಾಸ್ ಲೋನ್ ಅಕೌಂಟ್ ಎಷ್ಟು ಅವ್ರಿಗೆ ಕೊಡಬೇಕಾಗಿದ್ದು, 24,450. ಸೊ ದಿಸ್ ಇಸ್ ದ ಅಮೌಂಟ್ ದ ಶೀಲಾಸ್. ನೆಕ್ಸ್ಟ್ ಕಮಿಂಗ್ ಟು ಅಸೆಟ್ ಸೈಡ್ ಬಂದ್ಬೋಣ. ಅಸೆಟ್ ಸೈಡ್ ಅಲ್ಲಿ 3 ಅಸೆಟ್ಸ್, ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಎಟ್ ಬ್ಯಾಂಕ್. ನೋಡೋಣ ಯಾವ ತರ ಬಂದಿದೆ. ಇಲ್ಲಿ ಕ್ಯಾಶ್ ಎಲ್ಲೂ ಬಂದಿರೋದ್ರಿಂದ, ಸೊ ಬ್ಯಾಂಕ್ ಅಕೌಂಟ್ ಎಲ್ಲೂ ಮೆನ್ಷನ್ ಯಾರಿಗೂ ದುಡ್ಡು ಆ ಥರ ಏನು ಕೊಡ್ದಲ್ಲ ಇರೋದ್ರಿಂದ ಸೊ ಹಂಗೆ ಉಳ್ಕೊಳ್ಳುತ್ತೆ. ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಎಟ್ ಬ್ಯಾಂಕ್, ಡೆಟಾ ಸ್ಟಾಕ್ 3 ಹಂಗೆ ಇರುತ್ತೆ. ಮಿಕ್ಕಿದ್ ಮಾತ್ರ ರಿವ್ಯಾಲ್ಯೂ ಆಗಿರುತ್ತೆ. ನೋಡಿ ಇಲ್ಲಿ ಎಕ್ಸ್ಪೆನ್ಸಸ್ ಓಯಿಂಗ್ ಲಯಬಿಲಿಟೀಸ್ ಅಲ್ಲಿ ನಾನು ಚೇಂಜ್ ಮಾಡಿದ್ದೀನಿ. ಯಾಕೆ ಅಂತಂದ್ರೆ ಬಿಕಾಸ್ ದಟ್ ಈಸ್ ಇಲ್ಲಿ ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಎಟ್ ಬ್ಯಾಂಕ್, ಡೆಟರ್ಸ್ ಸ್ಟಾಕ್, ಇದು ಯಾವುದು ಚೇಂಜ್ ಆಗಿಲ್ಲ ಅದಕ್ಕೆ. ಸೊ ಸೇಮ್ ಏನಿತ್ತು ಅದೇ ಇರೋದ್ರಿಂದ ಅದು ಏನು ಚೇಂಜ್ ಆಗಿಲ್ಲ. ಎಷ್ಟಿದೆ ನೋಡಿ ಇಲ್ಲಿ, ಕ್ಯಾಶ್ ಇನ್ ಹ್ಯಾಂಡ್ 1,500, 7,500, 15,000 ಮತ್ತೆ 12,000. ಸೊ ಅದನ್ನೇ ಬರೆಯೋಣ. 1,500, 7,500 ಮತ್ತೆ 12,000, 15,000, 12,000, 15,000 and 15,000 and 12,000, 15,000 and 12,000. ಸೊ ದಿಸ್ ಆರ್ ದ ಥಿಂಗ್ಸ್ ಅಷ್ಟು ನಾವು ಬರಿತಾ ಇದೀವಿ. ಸೊ ಮಿಕ್ಕಿದ್ದೆಲ್ಲ ಮಿಷಿನರಿ ಡಿಪ್ರಿಷಿಯೇಷನ್ ಆಗಿದೆ, ಅದು ರಿವ್ಯಾಲ್ಯೂಷನ್ ಮಾಡಿದ್ವಿ, ಫುಲ್ ರಿವ್ಯಾಲ್ಯೂಷನ್ ಅಲ್ಲಿ ಮಾಡಿದ್ವಿ, ಫ್ಯಾಕ್ಟ್ರಿ ಪ್ರಿಮಿಸಸ್ ಅಷ್ಟು ಮಾಡಿದ್ವಿ. ಸೊ ಇಷ್ಟು ಐಟಮ್ ಇದೆ. ಸೊ ಯಾವ್ದಾರ ಇದ್ರೆ ಇದು ಮಾಡೋಣ, ಎರಡು ಕಡೆನೂ ನಾವು ಬ್ಯಾಲೆನ್ಸ್ ಮಾಡೋಣ. ಅಂಡ್ ಟೋಟಲ್ ಲಯಬಿಲಿಟಿ ಸೈಡ್ 3,000 ಪ್ಲಸ್ 4,500 plus 3,750 plus 19,050 plus 16,350 plus 24,450. So 71,100 ಬರುತ್ತಿದ್ದು 100. Let's see asset side. 1,500 plus 7,500 plus 15,000 plus 12,000 plus 7,200 plus 3,600 plus 24,300. So this is also same answer. We got 7,100. So that's the balance sheet has been balanced. Balance sheet ಏನಾಯ್ತು, balance ಆಯ್ತು. So what I have done is right actually. So ಅಷ್ಟು ಇದಾಗಿದೆ. So that's the end of this problem. So ಫಸ್ಟ್ ಏನ್ ಮಾಡ್ಕೋಬೇಕು ಅಂತ, ಓಲ್ಡ್ ರೇಷಿಯೋ ಗೇನ್ ರೇಷಿಯೋ ಮಾಡಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮತ್ತೆ ಜನರಲ್ ರಿಸರ್ವ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಶೇರ್ ಮಾಡಕ್ ಒಂದು ತೋರಿಸಿರೋದು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿ ಪ್ರಾಫಿಟ್ ಬರುತ್ತೆ, ಅದನ್ನ ಶೇರ್ ಮಾಡಿದೀವಿ ಇಲ್ಲಿ ನಾವು ಅವ್ರ ಬ್ಯಾಲೆನ್ಸ್ ನಿಲ್ಸ್ಕೊಂಡು. ಇಲ್ಲಿ ಶೀಲಾ ರಿಟೈರ್ಡ್ ಆಗಿರೋದ್ರಿಂದ ಅವ್ರ ಬ್ಯಾಲೆನ್ಸ್ ಅಮೌಂಟ್ ನಾವು ಲೋನ್ ಅಕೌಂಟ್ ಅಂತ ಇಲ್ಲಿ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಬರಿಬೇಕಾದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ಲೋನ್ ಅಕೌಂಟ್ ಅಂತ ಇಲ್ಲಿ ಬರಿತೀವಿ ನಾವು. ಓಕೆ, ದಟ್ಸ್ ಆಲ್ ಆಕ್ಚುಲಿ. ಸೊ